ನಮಸ್ಕಾರ ಎಲ್ಲರಿಗೂ. ಅನಂತ ಸ್ವಾದ ಚಾನೆಲಿಗೆ ಸ್ವಾಗತ. ಇಂದು ನಾವು ಮನೆಯಲ್ಲಿ ಸುಲಭವಾಗಿ ಮಾಡುವ ಕ್ರಿಸ್ಪಿ ಪೇಪರ್ ದೋಸೆಯ ರೆಸಿಪಿಯನ್ನು ನೋಡೋಣ. ಮೊದಲು ಒಂದು ಪಾತ್ರೆಗೆ 3 ಕಪ್ ಅಕ್ಕಿ ಮತ್ತು 3/4 ಕಪ್ಪಿನಷ್ಟು ಉದ್ದಿನಬೇಳೆ ಮತ್ತು 2 ಸಣ್ಣ ಸ್ಪೂನು ಮೆಂತ್ಯ ಕಾಳುಗಳನ್ನು ಹಾಕಬೇಕು. ನಂತರ ಇದಕ್ಕೆ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ನೀರನ್ನು ತೆಗೆದ ನಂತರ ಮತ್ತೆ ಪುನಃ ನೀರು ಹಾಕಿ 4 ಗಂಟೆಗಳ ಕಾಲ ಇದನ್ನು ನೆನೆಯಲು ಬಿಡಬೇಕು. 4 ಗಂಟೆಯ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಹಾಕಿ ಸ್ವಲ್ಪ 1 ಹಿಡಿಯಷ್ಟು ಅವಲಕ್ಕಿಯನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮೃದುವಾಗಿ ರುಬ್ಬಿಕೊಳ್ಳಿ. ಹಿಟ್ಟು ಜಾಸ್ತಿ ಗಟ್ಟಿಯಾಗಿಯೂ ಇರಬಾರ್ದು ಹಾಗೂ ತೆಳುವಾಗಿಯೂ ಇರಬಾರ್ದು, ಮಧ್ಯಮ ರೀತಿಯಲ್ಲಿ ಇರಬೇಕು. ನಂತರ ಇದನ್ನು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗಲು ಬಿಡಬೇಕು. ಬನ್ನಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ, ಉದ್ದಿನಬೇಳೆ 2 ಸ್ಪೂನು, 3 ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿಯ ತುಂಡುಗಳನ್ನು ಹಾಕಿ ಹುರಿದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದೇ ಪ್ಯಾನಿಗೆ ಹೆಚ್ಚಿದ ಕ್ಯಾಪ್ಸಿಕಮ್ಮನ್ನು ಹಾಕಬೇಕು. ಸ್ವಲ್ಪ ಹುರಿಯಿರಿ. ನಂತರ 2 ಸಣ್ಣ ತುಂಡಿನಷ್ಟು ಹುಣಸೆ ಹಣ್ಣನ್ನು ಹಾಕಿ ಮತ್ತೆ 2 ರಿಂದ 3 ನಿಮಿಷದ ಕಾಲ ಹುರಿಯಬೇಕು. ಅದು ಮೆತ್ತಗಾಗುವವರೆಗೆ ಹುರಿಯಬೇಕು. ಅದು ಆರಿದ ಮೇಲೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಂತರ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಒಗ್ಗರಣೆಯನ್ನು ಸೇರಿಸಿ. ಈಗ ರುಚಿಯಾದ ಕ್ಯಾಪ್ಸಿಕಮ್ ಚಟ್ನಿ ರೆಡಿಯಾಗಿದೆ. ಬನ್ನಿ, ಇವಾಗ ನಮ್ಮ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ, ಫರ್ಮೆಂಟ್ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ರುಚಿಗೆ ಬೇಕಾದಷ್ಟು. ನಂತರ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಸೋಡಾ ಅಥವಾ ಅಕ್ಕಿ ಹಿಟ್ಟನ್ನ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತವಾಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಗ್ರೀಸ್ ಮಾಡ್ಕೊಳ್ಳಿ. ನಂತರ 1 ಸೌಟು ಹಿಟ್ಟನ್ನು ತೆಗೆದುಕೊಂಡು ಸರ್ಕಲ್ ಆಗಿ ವೃತ್ತಾಕಾರದಲ್ಲಿ ಈ ಥರ ಹರಡಿಕೊಳ್ಳಿ. ನಂತರ 1 ಸ್ಪೂನು ತುಪ್ಪ ಹಾಕಿ ಇದನ್ನು ಬೇಯಲು ಬಿಡಿ. ಗೋಲ್ಡನ್ ಬಣ್ಣ ಬರುವವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಈ ದೋಸೆ ರೆಡಿಯಾಗಿದೆ. ಇದನ್ನು ಈ ಥರ ಸಟ್ಟಗದಿಂದ ತೆಗೆದುಕೊಳ್ಳಿ. ನೋಡಿ ಇವಾಗ ಎಷ್ಟು ಕ್ರಿಸ್ಪಿಯಾದ ತೆಳುವಾದ ದೋಸೆ ರೆಡಿಯಾಗಿದೆ ಅಂತ. ಇದೇ ಥರ ಇನ್ನೊಂದು ದೋಸೆಯನ್ನು ಈ ಥರ ವೃತ್ತಾಕಾರದಲ್ಲಿ ಮಾಡಿಕೊಳ್ಳಿ. ನೋಡಿ, ಸರಳವಾಗಿಯೇ ಇದನ್ನು ಆರಾಮವಾಗಿ ಮಾಡ್ಕೋಬಹುದು. ಈಗ ಹೋಟೆಲ್ ಸ್ಟೈಲ್ ಕ್ರಿಸ್ಪಿ ದೋಸೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.